Hello everyone, welcome to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ KSOU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಈ ವಿಶ್ವವಿದ್ಯಾಲಯದ ಆ್ಯಪ್ನ ಮೂಲಕ ನೀವು ಬರೆದಿರುವಂತಹ ಅಸೈನ್ಮೆಂಟ್ಗಳನ್ನು ಹೇಗೆ ಅಪ್ಲೋಡ್ ಮಾಡೋದು, ಹಾಗೆ ಅಪ್ಲೋಡ್ ಮಾಡುವಾಗ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅಂಶಗಳು ಯಾವುವು ಅಂದರೆ ಫಾರ್ ಎಕ್ಸಾಂಪಲ್ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಥವಾ ಮುಖಪುಟ ಎಲ್ಲಿ ಸಿಗುತ್ತೆ, ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳೋದು, ಮತ್ತು ಅಸೈನ್ಮೆಂಟ್ ಕ್ವಶನ್ಗಳು ಎಲ್ಲಿ ಸಿಗುತ್ತೆ, ಅಸೈನ್ಮೆಂಟ್ ಯಾವ ಥರನಾದಂತಹ ಪೇಜ್ಗಳಲ್ಲಿ ಬರೆಯುವುದು, ನೀವು ಬರೆದಂತಹ ಅಸೈನ್ಮೆಂಟನ್ನು ಹೇಗೆ ಸ್ಕ್ಯಾನ್ ಮಾಡೋದು, ಈ ಥರ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಪಾಯಿಂಟ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್, ಹಾಗೆ ಶೇರ್ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಈಗ ಓಪನ್ ಮಾಡಿರುವಂತಹ ಇಂಟರ್ಫೇಸ್ ಯಾವುದಂತಂದರೆ ನಿಮ್ಮ KSOU ಆ್ಯಪನ್ನು ನಾನು ಈಗ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಒಂದು ಫ್ರಂಟ್ ಪೇಜ್ ನಿಮಗೆ ಕಾಣಿಸಿಗುತ್ತೆ. ಓಕೆ, ಮೊದಲನೇದಾಗಿ ಅಸೈನ್ಮೆಂಟ್ಗಳಿಗೆ ಫ್ರಂಟ್ ಶೀಟ್ ಅಂತ ಇರುತ್ತೆ, ಅದನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೋಡೋಣ. ಈಗ ಇಲ್ಲಿ ಏನು ಈ ಬಾರ್ ಇದೆ ನೋಡಿರಿ, ಇದು ನೋಟಿಫಿಕೇಷನ್ ಬಾರ್. ಇಲ್ಲಿ ನಿಮ್ಮ ಅಸೈನ್ಮೆಂಟ್ ಫ್ರಂಟ್ ಪೇಜ್ ಸಿಗುತ್ತೆ. ಇದನ್ನು ನೀವು ಈ ಥರ ರೈಟ್ ಅಥವಾ ಲೆಫ್ಟ್ ಸ್ಲೈಡ್ ಮಾಡಿ, ಈ ಥರ. ಓಕೆ, ರೈಟ್ ಅಥವಾ ಲೆಫ್ಟ್ ಸ್ಲೈಡ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ನಿಮಗೆ ಅಸೈನ್ಮೆಂಟ್ ಫ್ರಂಟ್ ಪೇಜ್ ಅಂತ ಇದೆ ಇಲ್ಲಿ, ಹೌದಾ? ಇಲ್ಲಿ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಂತ ಇದೆ, ಹೌದಾ? ಅದನ್ನು ನೀವು ಕ್ಲಿಕ್ ಮಾಡಬೇಕು. ಈ ಥರ ಇದು ಕಂಟಿನ್ಯೂಸ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಇಲ್ಲಿ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಅಂತ ಏನಿದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಂಟರ್ನಲ್ ಅಸೈನ್ಮೆಂಟ್ ಅಂಥೇಳಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜನ್ನು ನೀವು ನಿಮ್ಮ ಅಸೈನ್ಮೆಂಟ್ ಏನು ಬರ್ತೀರಾ ಆ ಅಸೈನ್ಮೆಂಟಿಗೆ ಫ್ರಂಟ್ ಪೇಜ್ ಇದೇ ಇರಬೇಕು. ಓಕೆ, ಎಲ್ಲ ಅಸೈನ್ಮೆಂಟ್ಗಳ ಫ್ರಂಟ್ ಪೇಜ್ ಇದೇ ಒಂದು ಪೇಜ್ ಇರಬೇಕು. ಇದನ್ನು ಹೇಗೆ ಫಿಲ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಏನು ಅಕಾಡೆಮಿಕ್ ಇಯರ್ ಅಂತ ಇದೆ ನೋಡಿ, ಇಲ್ಲಿ 2025-26 ಅಂತ ಇರಬೇಕು. ಅಂದರೆ ಈ ವರ್ಷ ಏನು ಅಡ್ಮಿಷನ್ ಮಾಡಿದರೆ 2025-2026 ಇರಬೇಕು. ಅಥವಾ ನೀವು ಈ ವಿಡಿಯೋನ ಇನ್ನೂ ಒಂದು ವರ್ಷ ಬಿಟ್ಟು ನೋಡ್ತಾ ಇದ್ದೀರಾ ಅಂತಂದರೆ 2026-2027 ಅಂತ ಇರುತ್ತವಾಗ. ಓಕೆ, ಆಮೇಲೆ ಇಲ್ಲಿ ಸೈಕಲ್ ಏನಿದೆ ನೋಡಿರಿ, ಇಲ್ಲಿ ನಿಮ್ಮದು ಜುಲೈ ಸೈಕಲ್ ಆಗಿದ್ದರೆ ಜುಲೈ ಸೈಕಲ್ ಅಂತ ಬರೀರಿ, ಇಲ್ಲ ಜನವರಿ ಸೈಕಲ್ ಆಗಿದ್ದರೆ ಜನವರಿ ಅಂತೇಳಿ ಬರೀರಿ. ಓಕೆ, ಆನಂತರ ಇಲ್ಲಿ ಸ್ಟೇಜ್ ಅಂತ ಇದೆ, ಹೌದಾ? ಸ್ಟೇಜ್ ಅಂತ ಇದೆ. ಈ ಸ್ಟೇಜ್ ಅಂತಂದರೆ ಅದರಲ್ಲೂ ಇಲ್ಲಿ ಇಫ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಏನು ಅಸೈನ್ಮೆಂಟ್ಗಳನ್ನ ಬರಲಿಕ್ಕೆ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂತ ಕೊಟ್ಟಿರ್ತಾರೆ. ಸ್ಟೇಜ್ 1ಗಳಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು, ಹಾಗೆ ಸ್ಟೇಜ್ 2ನಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ ನೀವು ಸ್ಟೇಜ್ 1 ಅಸೈನ್ಮೆಂಟನ್ನು ಬರೆದಿದ್ರೆ ಇಲ್ಲಿ ಸ್ಟೇಜ್ 1 ಅಂತ ಬರೀಬೇಕು. ಆಮೇಲೆ ಸ್ಟೇಜ್ 2 ಅಸೈನ್ಮೆಂಟ್ ಇದ್ದರೆ ಇಲ್ಲಿ ಸ್ಟೇಜ್ 2 ಅಂತ ಬರೀಬೇಕು. ಆಮೇಲೆ ಈ ಸ್ಟೇಜ್ 1 ಮತ್ತು ಸ್ಟೇಜ್ 2ಗಳನ್ನು ಅಸೈನ್ಮೆಂಟ್ಗಳನ್ನ ಸಪ್ರೇಟಾಗಿ ಬರೆದಿದ್ರೆ ಎರಡೂ ಅಸೈನ್ಮೆಂಟ್ಗಳನ್ನ ಒಂದೇ PDF ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಇದ್ರ ಬಗ್ಗೆ ಮುಂದವರು ರೂಲ್ಸ್ ಹೇಳಿದ್ದಾರೆ, ಅದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆಮೇಲೆ ಇಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಆಮೇಲೆ ರೋಲ್ ನಂಬರ್ ಇರ್ತಲ್ಲ ಅದನ್ನು ಇಲ್ಲಿ ಬರೆಯಿರಿ. ಆಮೇಲೆ ಡಿಗ್ರಿ, ನಿಮ್ಮ ಕೋರ್ಸ್ ಯಾವುದು, ಪದವಿ ಯಾವುದು ಅದನ್ನು ಬರೀರಿ. ಇಲ್ಲಿ ವರ್ಷವನ್ನು ಬರೀರಿ. ಆಮೇಲೆ ಇಲ್ಲಿ ಕೋರ್ಸ್, ನಿಮ್ಮದು ಯಾವ ಕೋರ್ಸ್ ಇದೆ, MCOM, MSc, MBA ಅಥವಾ BCom, BA, ಇದನ್ನೇನಿದ್ರು ಕೋರ್ಸ್ ಇದ್ದರೆ ಇಲ್ಲಿ ಬರೀರಿ. ಆಮೇಲೆ ಅಸೈನ್ಮೆಂಟ್ ಟಾಪಿಕ್. ಓಕೆ, ಅಸೈನ್ಮೆಂಟ್ ಟಾಪಿಕ್, ಅದಕ್ಕಿಂತ ಮುಂಚೆ ಇಲ್ಲಿ ಕೋರ್ಸ್ ಅಥವಾ ಸಬ್ಜೆಕ್ಟ್ ಅಂತ ಇದೆ, ಆ ಕೋರ್ಸ್ ಹಾಗೂ ಸಬ್ಜೆಕ್ಟನ್ನು ಬರೀರಿ. ಆಮೇಲೆ ಇಲ್ಲಿ ಅಸೈನ್ಮೆಂಟ್ ಟಾಪಿಕನ್ನು ಬರೀರಿ. ಆಮೇಲೆ ಇಲ್ಲಿ ಮೀಡಿಯಮ್ ನಿಮ್ಮದು ಕನ್ನಡ ಮೀಡಿಯಮ್ನಲ್ಲಿ ಬರೀತಿದ್ರೆ ಕನ್ನಡ ಅಂತ ಬರೀರಿ, ಇಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬರೀತಿದ್ರೆ ಇಂಗ್ಲೀಷ್ ಅಂತೇಳಿ ಬರೀರಿ ಇಲ್ಲಿ. ಓಕೆ, ಆನಂತರ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಬರೆಯಿರಿ.
ಆಮೇಲೆ ಈ ಗೆರೆ ಕೆಳಗಡೆ ಇರುವಂಥದ್ದು ಏನಿದ್ರು ಫಾರ್ ಆಫೀಸ್ ಯೂಸ್ ಓನ್ಲಿ, ಅಂದರೆ ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿರ್ತೀರ ಅಲ್ಲಿದ್ದವ್ರು ಎಂಟರ್ ಮಾಡ್ತಾರೆ. ಆಮೇಲೆ ಸಿಗ್ನೇಚರ್ ಆಫ್ ದಿ ಇವ್ಯಾಲ್ಯುವೇಟರ್, ನಿಮ್ಮ ಲೆಕ್ಚರರ್ ಯಾರು ಇದನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಅವರಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಓಕೆ, ನೀವು ಏನು ತುಂಬಬೇಕಪ್ಪ ಅಂತಂದರೆ ಈ ಗೆರೆಯ ಮೇಲ್ಗಡೆ ಇರೋದನ್ನು ಮಾತ್ರ ನೀವು ತುಂಬತಕ್ಕಂಥದ್ದು, ಈ ಗೆರೆಯ ಕೆಳಗಡೆ ಏನು ನೀವು ತುಂಬುವ ಹಾಗಿಲ್ಲ. ಓಕೆ, ಇದಿಷ್ಟು ಈ ಅಸೈನ್ಮೆಂಟ್ ಅಂದರೆ ಇಂಟರ್ನಲ್ ಅಸೈನ್ಮೆಂಟ್ ಫ್ರಂಟ್ ಪೇಜ್ ಬಗ್ಗೆ ಆಯಿತು. ಈಗ ನೀವು ಬರೆದಿರುವಂತಹ ಅಸೈನ್ಮೆಂಟ್ಗಳನ್ನು ಹೇಗೆ ಸ್ಕ್ಯಾನ್ ಮಾಡೋದು, ಓಕೆ, ಅಂದರೆ ಹೇಗೆ ಫೋಟೋ ತೆಗೆದುಕೊಳ್ಳೋದು ಅಂತ ನೋಡೋಣ. ಸೊ ನಾನು ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ, ನನ್ನ ಅಸೈನ್ಮೆಂಟ್ ಬರೆದಂಥ ಫೋಟೋ ಈ ಥರ ಹೊಡೆದಿಟ್ಕೊಂಡಿದ್ದೀನಿ. ಓಕೆ, ಮೊದಲನೇದಾಗಿ ನೀವು ಅಸೈನ್ಮೆಂಟು ಈ ಥರ A4 ಸೈಜ್ ಶೀಟ್ ಪೇಜ್ನಲ್ಲಿನೇ ಬರೀಬೇಕು. ಓಕೆ, ಆಮೇಲೆ ಈ A4 ಸೈಜ್ ಶೀಟ್ನಲ್ಲಿ ಏನೇನೆಲ್ಲ ಕಡ್ಡಾಯವಾಗಿ ಬರೀಬೇಕಂತ ಹೇಳಿದಾರಪ್ಪ ಅಂತಂದರೆ ನೇಮ್, ಓಕೆ, ನಿಮ್ಮ ಹೆಸರು, ಆನಂತರ ನಿಮ್ಮ ರೋಲ್ ನಂಬರ್, ಓಕೆ, ಆನಂತರ ನಿಮ್ಮ ಸಿಗ್ನೇಚರ್, ಓಕೆ, ಆನಂತರ ನಿಮ್ಮ ಅಂದರೆ ನೀವು ಯಾವ ಡೇಟ್ಗೆ ಬರ್ತಿರ್ತೀರ ಅಸೈನ್ಮೆಂಟ್ ಆ ಡೇಟನ್ನು ಬರೀಬೇಕು. ಓಕೆ, ಆಮೇಲೆ ಈ ನೇಮ್ ಮತ್ತು ರೋಲ್ ನಂಬರ್, ಸಿಗ್ನೇಚರ್ ಮತ್ತು ಡೇಟ್ ಈ ಥರ ಈ ಕೆಳಗಡೆ ಸ್ಪೇಸ್ ಇರುತ್ತೆ ನೋಡಿರಿ, ಅಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್ ನೀವು ಈ ಮೂಲೆಯಲ್ಲಿ ನೇಮನ್ನು ಬರಿಬೋದು, ಇಲ್ಲಿ ರೋಲ್ ನಂಬರ್ ಬರಿಬೋದು, ಆಮೇಲೆ ಇಲ್ಲಿ ಸಿಗ್ನೇಚರನ್ನು ಮಾಡ್ಬೋದು, ಆಮೇಲೆ ನೀವು ಯಾವ ಡೇಟ್ಗೆ ಈ ಅಸೈನ್ಮೆಂಟ್ಗಳನ್ನ ಬರಿತಿರ್ತೀರಿ ಆ ಡೇಟನ್ನು ಸಹ ನೀವು ಹಾಕ್ಬೋದು. ಓಕೆ, ಸೊ ಈ ಥರ ಎಲ್ಲ ಪೇಜ್ಗೂ ನೇಮ್, ರೋಲ್ ನಂಬರ್, ಆಮೇಲೆ ಸಿಗ್ನೇಚರ್, ಡೇಟ್ ಕಂಪಲ್ಸರಿಯಾಗಿ ನೀವು ಬರಿಬೇಕು. ಓಕೆ, ಆನಂತರ ನೀವು ಯಾವ ರೀತಿಯಾಗಿ ಈಗ ಫೋಟೋಗಳನ್ನು ಕ್ಲಿಕ್ ಮಾಡೋದು ಅಂತ ನೋಡೋಣ. ಫೋಟೋ ಕ್ಲಿಕ್ ಮಾಡುವಾಗ ಒಂದು ಸರಿಯಾದ ಬೆಳಕು ಬರುವಂತಹ ಜಾಗದಲ್ಲಿ ನೀವು ನಿಮ್ಮ ಅಸೈನ್ಮೆಂಟ್ ಪೇಜ್ಗಳನ್ನ ಇಟ್ಟು ಫೋಟೋ ಹೊಡಿಬೇಕು. ಆಮೇಲೆ ಈ ಫೋಟೋ ಕ್ಲಿಕ್ ಮಾಡಲಿಕ್ಕೆ ಒಂದು ಒಳ್ಳೆಯ ಕ್ಯಾಮ್ರಾ ಇರುವಂತಹ ಮೊಬೈಲನ್ನು ಯೂಸ್ ಮಾಡೋದು ಒಳ್ಳೆಯದು. ಓಕೆ, ಆಮೇಲೆ ನಿಮ್ಮ ಫೋಟೋ ಏನಾದರೂ ಒಂದು ವೇಳೆ ಡಾರ್ಕ್ ಬಂದಿದ್ದರೆ ಅದರ ಬ್ರೈಟ್ನೆಸ್ಸನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಇರುವಂತಹ ಇನ್ಬಿಲ್ಟ್ ಆ್ಯಪ್ನ ಯೂಸ್ ಮಾಡಿಕೊಂಡು ಅದರ ಬ್ರೈಟ್ನೆಸ್ ಸಹ ಈ ಥರ ಹೆಚ್ಚಿಗೆ ಕಡಿಮೆ ಮಾಡ್ಕೋಬೋದು. ಓಕೆ, ಈ ಥರ ಏನು ಬ್ರೈಟ್ನೆಸ್ ಮಾಡ್ಕೊಂಡ್ಮೇಲೆ ಅದನ್ನು ಸೇವ್ ಮಾಡಿ, ಆನಂತರ ಈ ಥರ ಏನು ಫೋಟೋ ಹೊಡ್ಕೊಂಡಿರ್ತೀರ ಇದನ್ನು ನಾನು ಹೇಗೆ ಸ್ಕ್ಯಾನ್ ಮಾಡೋದು ಅಂತ ನೋಡೋಣ ಈಗ. ಓಕೆ, ಸೊ ಈ ಸ್ಕ್ಯಾನ್ ಮಾಡಲಿಕ್ಕೆ ಭಾಳಷ್ಟು ಆ್ಯಪ್ಗಳು ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಈ ಕ್ಯಾಮ್ ಸ್ಕ್ಯಾನರ್ ಆಗಿರ್ಬೋದು ಅಥವಾ ಅಡೋಬ್ ಸ್ಕ್ಯಾನರ್ ಆಗಿರ್ಬೋದು. ಓಕೆ, ಸೊ ನಿಮಗೆ ಯಾವ ಸ್ಕ್ಯಾನರ್ ಕನ್ವೀನಿಯೆಂಟ್ ಆಗುತ್ತೋ ಆ ಒಂದು ಸ್ಕ್ಯಾನರನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕ್ಯಾಮ್ ಸ್ಕ್ಯಾನರನ್ನು ಯೂಸ್ ಮಾಡಿ ಹೇಗೆ ಅದನ್ನು PDF ಮಾಡೋದು ಅಂತ ಹೇಳ್ತೀನಿ ಈಗ. ಆಮೇಲೆ ಈ PDF ಸೈಜು 200 MB ಕಡಿಮೆ ಇರಬೇಕು. ಓಕೆ, ಸೊ ನಾನು ಇಲ್ಲಿ ನನ್ನ ಗ್ಯಾಲರಿಯಲ್ಲಿರುವಂತಹ ಫೋಟೋಗಳನ್ನು ಇಂಪೋರ್ಟ್ ಮಾಡ್ಕೊತೀನಿ. ನಿಮಗೆ ತೋರಿಸ್ಲಿಕ್ಕೆ ಕೇವಲ 3 ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೊತೀನಿ. ಆಮೇಲೆ ಈ ಥರ ಸೆಲೆಕ್ಟ್ ಮಾಡುವಾಗ ಸೀರಿಯಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇದು 1ನೇ ಪೇಜ್ ಆಗಿದ್ದರೆ ಇದು 2ನೇದು, 3ನೇದು, 4ನೇದು, 5ನೇದು ಈ ಥರ ನಿಮ್ಮ PDFನಲ್ಲಿ ನಿಮ್ಮ ಪೇಜ್ಗಳು ಸೀರಿಯಲ್ ಆಗಿ ಇರಬೇಕಲ್ಲಿ. ಓಕೆ, ಸೊ ನಾನೀಗ ಕೇವಲ 3 ಪೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊತೀನಿ. ಓಕೆ, ಇಂಪೋರ್ಟ್ ಆದಮೇಲೆ ಇದು ಆಟೋ ಕ್ರಾಪ್ ಮತ್ತು ಆಟೋ ಎಡಿಟ್ ಆಗಿದೆ. ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದರ ಮೂಲೆಗಳು ಏನಾದರೂ ಸರಿಯಾಗಿ ಬಂದಿಲ್ಲಪ್ಪ ಅಂತಂದರೆ ಈ ಕಾರ್ನರ್ಗಳನ್ನು ನೀವು ಕರೆಕ್ಟಾಗಿ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಯಾಕಂದರೆ ಅದು ಆಟೋ ಕ್ರಾಪ್ ಆಗಿರುತ್ತೆ. ಒಂದು ವೇಳೆ ಸರಿಯಾಗಿಲ್ಲಪ್ಪ ಅಂತಂದರೆ ನೀವು ಸರಿಯಾಗಿ ಎಲ್ಲ ಪೇಜ್ಗಳನ್ನು ಏನು ಕರೆಕ್ಟಾಗಿ ಮೂಲೆ ಸರಿಯಾಗಿ ಬರುವಂತೆ ಈ ಥರ ನೀವೇ ಇನ್ನೊಮ್ಮೆ ಕ್ರಾಪ್ ಮಾಡ್ಕೊಳ್ಳಿ. ಓಕೆ, ಆನಂತರ ಈ ಥರ ಕ್ರಾಪ್ ಮಾಡಿದ ಮೇಲೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಥರ ಇಲ್ಲಿ ನೀವು ಹಲವಾರು ಆಪ್ಷನ್ಗಳು ಇದಾವೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲು ಇಲ್ಲಿ ನೋ ಶಾಡೋ ಅಂತ ಇದೆ, ಆಮೇಲೆ ಒರಿಜಿನಲ್ ಅಂತ ಇದೆ, ಆಮೇಲೆ ಲೈಟನ್, ಮ್ಯಾಜಿಕ್ ಕಲರ್, ಆಮೇಲೆ ಗ್ರೇ ಮೋಡ್ ಆಗಿರ್ಬೋದು, ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡ್ಗಳು ಆಗಿರ್ಬೋದು. ಈ ಥರ ಹಲವಾರು ಮೋಡ್ಗಳಿರ್ತಾವೆ ಇಲ್ಲಿ, ಹೌದಾ? ಸೊ ಕೆಲವೊಬ್ರು ಏನು ಮಾಡಿರ್ತಾರಪ್ಪ ಅಂತಂದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡನ್ನು ಸೆಲೆಕ್ಟ್ ಮಾಡಿರ್ತಾರೆ. ಓಕೆ,
ಸೊ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡನ್ನು ನೀವು ಸೆಲೆಕ್ಟ್ ಮಾಡಬೇಡಿ. ಓಕೆ, ಯಾಕಂತಂದರೆ ಇಲ್ಲಿ ಎಲ್ಲ ನೀವು ಬರೆದಂಥದ್ದು ಬ್ಲೂ ಕಲರ್ ಯೂಸ್ ಮಾಡಿರ್ತೀರ, ರೆಡ್ ಕಲರ್ ಯೂಸ್ ಮಾಡಿರ್ತೀರ, ಅದೆಲ್ಲ ಬ್ಲ್ಯಾಕ್ ಆಗುತ್ತೆ. ಓಕೆ, ಕೆಲವೊಬ್ಬರು ಈ ಮ್ಯಾಜಿಕ್ ಕಲರನ್ನು ಯೂಸ್ ಮಾಡ್ತಾರೆ, ಇದನ್ನು ನೋಡಿದರೆ ಇದು ಓವರ್ ಸ್ಯಾಚುರೇಟೆಡ್ ಆಗುತ್ತೆ. ಓಕೆ, ಈ ಕಲರ್ ಎಲ್ಲ ಅಷ್ಟೊಂದು ಆ್ಯಕ್ಯುರೇಟಾಗಿ ಇದು ಸಹ ತೋರಿಸೋದಿಲ್ಲ. ಓಕೆ, ಸೊ ನಾನೇನು ಸಜೆಸ್ಟ್ ಮಾಡೋದಪ್ಪ ಅಂತಂದರೆ ಈ ಒರಿಜಿನಲ್ ಇದೆ ನೋಡಿ, ಈ ಒರಿಜಿನಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಯಾಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು PDF ಅನ್ನು ತೋರಿಸ್ತೀನಿ ನಿಮ್ಗೆ ನಾನು ಇಲ್ಲಿ. ಹಾಂ, ಈ PDFನಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೆಲವೊಂದಿಷ್ಟು ನಾನು ಡೈಗ್ರಾಮ್ಗಳನ್ನು ತೆಗೆದಿದ್ದೀನಿ. ಹೌದಾ, ಕೆಲವೊಂದಿಷ್ಟು ಡೈಗ್ರಾಮ್ಗಳನ್ನು ತೆಗೆದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಬಡ್ಡಿಂಗ್ ಇನ್ 4 ಈ ಥರ ಡೈಗ್ರಾಮ್ಗಳನ್ನ ತೆಗೆದಿದ್ದೀನಿ. ನೀವು ಒಂದು ವೇಳೆ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್, ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೋಡ್ ಸೆಲೆಕ್ಟ್ ಮಾಡಿದರೆ ನೀವು ತೆಗೆದಂಥ ಚಿತ್ರಗಳು ಸಹ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ತವೆ. ಓಕೆ, ನೀವು ಎಷ್ಟೇ ಚೆನ್ನಾಗಿ ಕಲರ್ ಮಾಡಿದರೂ ಸಹ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ನೀವು ಕಲರ್ ಮಾಡಿನೂ ಉಪಯೋಗ ಇಲ್ಲದೆ ಇರೋ ಹಾಗೆ ಕಾಣುತ್ತೆ. ಒಂದು ವೇಳೆ ಮ್ಯಾಜಿಕ್ ಕಲರ್ ಮಾಡಿದರೂ ಇದು ಓವರ್ ಸ್ಯಾಚುರೇಟೆಡ್ ಕಲರ್ಗಳಾಗಿ ತೋರಿಸುತ್ತೆ. ಸೊ ಹಾಗಾಗಿ ನಾನು ಏನು ಸಜೆಸ್ಟ್ ಮಾಡೋದು ಅಂತಂದರೆ ಮೊದಲಿಗೆ ಈ ಒಂದು ಪೇಜ್ಗಳ ಬ್ರೈಟ್ನೆಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಇದನ್ನು ನೀವು ಒರಿಜಿನಲ್ ಆಗಿ ಸೆಲೆಕ್ಟ್ ಮಾಡುವುದು ಒಳ್ಳೆಯದಿಲ್ಲ. ಓಕೆ, ಒರಿಜಿನಲ್ ಆಗಿ ಸೆಲೆಕ್ಟ್ ಮಾಡುವುದು ಒಳ್ಳೆಯದು. ಆಮೇಲೆ ಈ ಥರ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಬ್ಯಾಕ್ ಬಂದು ಈ ಒಂದು ಏನು ಪೇಜ್ ಇದೆ ನೋಡಿರಿ, ಅಂದರೆ PDF, ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದೇ ಸಬ್ಜೆಕ್ಟ್ನ ನೀವು ಒಂದು ಹೆಸರನ್ನು ಕೊಡೋದು ಒಳ್ಳೆಯದು. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಬಯೋಲಜಿ ಆಫ್ ನಾನ್ ಕಾರ್ಡೇಟಾ. ಓಕೆ, ನನ್ನ ಸಬ್ಜೆಕ್ಟ್ ಹೆಸರು ಬಯೋಲಜಿ ಆಫ್ ನಾನ್ ಕಾರ್ಡೇಟಾ. ಓಕೆ, ಇದನ್ನೇ ನಾನು ಈ PDFಗೆ ಹೆಸರನ್ನು ಕೊಡ್ತೀನಿ. ಓಕೆ, ಇಲ್ಲಿ ನೀವು ಮೇಲೆ ನೋಡ್ಬೋದು ಬಯೋಲಜಿ ಆಫ್ ನಾನ್ ಕಾರ್ಡೇಟಾ ಅಂತೇಳಿ ಇದೆ. ಓಕೆ, ಈ ಥರ ನೇಮ್ ಎದಕ್ಕೆ ಕೊಡಬೇಕಪ್ಪ ಅಂತಂದರೆ ನೀವು ಅಪ್ಲೋಡ್ ಮಾಡುವಾಗ ನಿಮಗೆ ಏನು PDF ಸೆಲೆಕ್ಟ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ. ಓಕೆ, ಆವಾಗ ನೀವು ಸರಿಯಾದ ಸಬ್ಜೆಕ್ಟ್ಗೆ, ಅಂದರೆ ಅದೇ ಸಬ್ಜೆಕ್ಟ್ಗೆ ನೀವು ಬರೆದಿರುವಂತಹ ಅದೇ PDF ಏನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಯಾವುದೋ ಸಬ್ಜೆಕ್ಟ್ಗೆ ಯಾವುದೋ ಒಂದು PDF ಅಪ್ಲೋಡ್ ಮಾಡ್ತೀರಾ, ಅದು ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತೆ ಅದೇ ಸಬ್ಜೆಕ್ಟ್ನ ನೇಮ್ ಕೊಡೋದು ಸೂಕ್ತ. ಓಕೆ, ಇಲ್ಲಿವರೆಗೂ ನೀವು ಹೇಗೆ ಈ ಫೋಟೋಗಳನ್ನು ಕ್ಲಿಕ್ ಮಾಡೋದು ಮತ್ತು ಸ್ಕ್ಯಾನ್ ಮಾಡೋದು, ಅದಕ್ಕೆ ಹೇಗೆ ನೀವು ಹೆಸರನ್ನು ಕೊಡೋದು, ಇಷ್ಟೆಲ್ಲ ಆಯಿತು. ಓಕೆ, ಸೊ ಈಗ ನಮ್ಮ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಏನಿದೆ ಆ ಒಂದು ಆ್ಯಪನ್ನು ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರನಾದಂಥ ಒಂದು ಫ್ರಂಟ್ ಪೇಜ್ ಸಿಗುತ್ತೆ. ಓಕೆ, ಇಲ್ಲಿ ಅಸೈನ್ಮೆಂಟ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ ನಾವೀಗ. ಮೊದಲನೇದಾಗಿ ನಿಮಗೆ ಅಸೈನ್ಮೆಂಟ್ ಅಂತೇಳಿ ಫಸ್ಟ್ ಪೇಜ್ನಲ್ಲೇ ಓಪನ್ ಆಗುತ್ತೆ. ಸೊ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡೋ ಮುಖಾಂತರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನಿಮ್ಮ ಸಬ್ಜೆಕ್ಟ್ಗಳು ಏನೇನಿದೆ ನೋಡಿರಿ ಅವೆಲ್ಲ ನಿಮಗೆ ಕಾಣಿಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಎವಲ್ಯೂಷನರಿ ಬಯಾಲಜಿ, ಇವೆಲ್ಲ ನಮ್ಮ ಸಬ್ಜೆಕ್ಟ್ಗಳು. ಬಯಾಲಜಿ ಆಫ್ ಕಾರ್ಡೇಟಾ, ವೈಲ್ಡ್ ಲೈಫ್ ಆ್ಯಂಡ್ ಬಯೋಡೈವರ್ಸಿಟಿ, ಇವೆಲ್ಲ ನಮ್ಮ ಸಬ್ಜೆಕ್ಟ್ಗಳು, ಇವೆಲ್ಲ ಕಾಣಿಸಿಗುತ್ತೆ ನಿಮಗೆ. ಹೌದಾ, ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಈ ಬಯೋಲಜಿ ಆಫ್ ಕಾರ್ಡೇಟ್ಸ್ ಅಂತ ಏನಿದೆ ಅದನ್ನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಾನು. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಇಲ್ಲಿ ನಿಮಗೆ ಈ ಬಯೋಲಜಿ ಆಫ್ ಕಾರ್ಡೇಟ್ ಓಪನ್ ಆಗಿದೆ, ಅಸೈನ್ಮೆಂಟ್ ಅಂತ ಇದೆ. ಓಕೆ, ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಸಹ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 30 ಆಗಸ್ಟ್ 2025. ಆಮೇಲೆ ನನಗೆ ಅಂದರೆ ಈ ಅಸೈನ್ಮೆಂಟನ್ನು ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೇನೆ. ಓಕೆ, ಸೊ ನಿಮಗೆ ಈ ವಿಡಿಯೋಗೋಸ್ಕರ ನಾನು ಮತ್ತೊಮ್ಮೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ. ಸೊ ನಾನು ಈ ಸಬ್ಮಿಟ್ ಮಾಡಿರೋ ಕಾರಣಕ್ಕೆ ನನಗೆ ಇಲ್ಲಿ ಏನು ಕಾಣಿಸ್ತಿದೆ, ಇಲ್ಲಿ ಸಬ್ಮಿಟೆಡ್ ಅಂತ ಕಾಣ್ತಿದೆ. ಓಕೆ, ಒಂದು ವೇಳೆ ನೀವು ಇನ್ನೂ ಸಬ್ಮಿಟ್ ಮಾಡಿಲ್ಲಪ್ಪ ಅಂತಂದರೆ ಈ ಸಬ್ಮಿಟೆಡ್ ಅಂತ ಏನಿದೆ ಅಲ್ಲಿ ಪೆಂಡಿಂಗ್ ಅಂತ ಬರುತ್ತೆ. ಓಕೆ, ಇಲ್ಲಿ ಪೆಂಡಿಂಗ್ ಅಂತ ಬರುತ್ತೆ. ನಾನು ಆಲ್ರೆಡಿ ಸಬ್ಮಿಟ್ ಮಾಡಿರೋದ್ರಿಂದ ನನಗೆ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಪೆಂಡಿಂಗ್ ಅಂತ ಇದೆ, ನಿಮಗೆ ಪೆಂಡಿಂಗ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಕೆಲವೊಂದಿಷ್ಟು ಒಂದು ಇನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಅವನ್ನ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ನಿಮಗೆ ಸಬ್ಜೆಕ್ಟ್ ಹೆಸರು ಸಿಗುತ್ತೆ. ಆಮೇಲೆ ಇದು MZDSC ಅನ್ನುವಂಥ ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ. ಆಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಎಷ್ಟು 20 ಮಾರ್ಕ್ಸು. ಆಮೇಲೆ
ಇಲ್ಲಿ ನನಗೆ ಸಬ್ಮಿಟೆಡ್ ಅಂತ ಇದೆ, ನಿಮಗೆ ಇಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಲಾಸ್ಟ್ ಡೇಟ್ನೂ ಸಹ ನೀವು ಇಲ್ಲಿ ನೋಡ್ಬೋದು. ಓಕೆ, ಆನಂತರ ಈ ಡಿಸ್ಕ್ರಿಪ್ಷನ್ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸ್ವಲ್ಪ ಓದ್ಕೊಳ್ಳೋಣ. ಓಕೆ, ಮೊದಲನೇ ಪಾಯಿಂಟ್ ಏನಿದೆಪ್ಪ ಅಂತಂದರೆ, ಈಚ್ ಅಸೈನ್ಮೆಂಟ್ ಕವರ್ ಪೇಜ್ ಶುಡ್ ಬಿ superscribed by assignment for your semester or year, department address, title of the program, submitted by name and roll number ಅಂತ ಇದೆ. ಅಂದರೆ ಎಲ್ಲ ಅಸೈನ್ಮೆಂಟ್ಗಳಿಗೂ ನೀವು ಆ ಫ್ರಂಟ್ ಶೀಟ್ ಏನಿದೆ ನೋಡಿ ಅದನ್ನು ಅಟ್ಯಾಚ್ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇ ಒಂದು ಪಾಯಿಂಟನ್ನು ನೋಡೋದಾದರೆ, ಓನ್ಲಿ ಹ್ಯಾಂಡ್ ರಿಟನ್ ಅಸೈನ್ಮೆಂಟ್ಸ್ ಆರ್ ಅಕ್ಸೆಪ್ಟೆಡ್. ಅಂದರೆ ನೀವು ಈ ಇಂಟರ್ನೆಟ್ನಿಂದ ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡುವಂತೆ ಇಲ್ಲ. ಓಕೆ, ಪ್ರಿಂಟೆಡ್ ಏನು ಡಾಕ್ಯುಮೆಂಟ್ ಇರ್ತಾವೆ ನೋಡ್ರಿ ಅದನ್ನು ಅಪ್ಲೋಡ್ ಮಾಡುವಂತೆ ಇಲ್ಲ. ಆಮೇಲೆ ಯಾರೋ ಬರೆದಿರುವಂತಹ ಒಂದು ಅಸೈನ್ಮೆಂಟ್ಗಳನ್ನು ನೀವು ಮತ್ತೊಮ್ಮೆ ಅಪ್ಲೋಡ್ ಮಾಡುವ ಹಾಗಿಲ್ಲ. ಅದೇ ಕಾರಣಕ್ಕಾಗಿ ಅವರು ಪ್ರತಿ ಪೇಜ್ಗೂ ನಿಮ್ಮ ನೇಮು, ರೋಲ್ ನಂಬರು, ಆಮೇಲೆ ಸಿಗ್ನೇಚರು, ಡೇಟು ಅದೇ ಕಾರಣಕ್ಕಾಗಿ ಹಾಕಿರ್ತಾರೆ. ಅಂದರೆ ಇನ್ನೊಬ್ಬರದು ಕಾಪಿ ಮಾಡಿಕೊಂಡು ನೀವು ಅವರ ಅಸೈನ್ಮೆಂಟನ್ನು ಅಪ್ಲೋಡ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ. ಆಮೇಲೆ ಅಸೈನ್ಮೆಂಟ್ಗಳೆಲ್ಲ ಹ್ಯಾಂಡ್ ರಿಟನ್ ಆಗಿರಬೇಕು, ನೀವೇ ಕೈಯಿಂದ ಬರೆದಿರುವಂಥದ್ದು ಆಗಿರಬೇಕು. ಆಮೇಲೆ ನೆಕ್ಸ್ಟ್ ಮೂರನೇದು ನೋಡೋದಾದರೆ, ಅಸೈನ್ಮೆಂಟ್ ವಿತೌಟ್ ನೇಮ್ ಆ್ಯಂಡ್ ರೋಲ್ ನಂಬರ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿ ಪೇಜ್ಗೂ ನೀವು ನೇಮು ಮತ್ತು ರೋಲ್ ನಂಬರು ಹಾಕಿರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಮ್ಯಾಂಡೇಟರಿ ಸೆಲ್ಫ್ ಸಿಗ್ನೇಚರ್ ಆ್ಯಂಡ್ ಡೇಟ್ ಟು ಬಿ ರಿಟರ್ನ್ ಆನ್ ಆಲ್ ಅಸೈನ್ಮೆಂಟ್ ಪೇಜಸ್. ಅಂದರೆ ಪ್ರತಿ ಪೇಜ್ಗೂ ನಿಮ್ಮ ಸಿಗ್ನೇಚರು ಮತ್ತು ಡೇಟ್ ಎರಡೂ ಸಹ ಬರೆದಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ಕ್ಯಾಂಡಿಡೇಟ್ ಶುಡ್ ರೈಟ್ ದ ಅಸೈನ್ಮೆಂಟ್ ಸೆಪ್ರೇಟ್ಲಿ ಫಾರ್ ಆಲ್ ದ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ 5-6 ಸಬ್ಜೆಕ್ಟ್ಗಳು ಇರಬೇಕು. ಓಕೆ, ಪ್ರತಿ ಸಬ್ಜೆಕ್ಟ್ಗೂ ಸಪ್ರೇಟಾಗಿ ನೀವು ಅಸೈನ್ಮೆಂಟ್ ಬರೆದು ಅದೇ ಸಬ್ಜೆಕ್ಟ್ನಲ್ಲಿ ಕಾಲಮ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಎಲ್ಲ ಸಬ್ಜೆಕ್ಟುದು ಒಂದೇ PDF ಬರೋದು, ಒಂದೇ PDF ಮಾಡಿ ಒಂದೇ ಸಲ ಅದೇ ಒಂದು PDF ಅಪ್ಲೋಡ್ ಮಾಡುವ ಹಾಗಿಲ್ಲ. ಪ್ರತಿ ಸಬ್ಜೆಕ್ಟ್ಗೂ ಅದರದೇ ಆದಂತಹ PDF ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ಯುವರ್ ಅಸೈನ್ಮೆಂಟ್ ಶುಡ್ ಬಿ ಅಪ್ಲೋಡೆಡ್ ಇನ್ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಇದೆ. ಅಂದರೆ KSOU ಆ್ಯಪ್ನಲ್ಲೇ ನೀವು ಅಪ್ಲೋಡ್ ಮಾಡಬೇಕು, ಅಥವಾ ನೀವು ವೆಬ್ಸೈಟ್ನಲ್ಲಿ ಅಂದರೆ ಕಂಪ್ಯೂಟರ್ ಮುಖಾಂತರ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿಯೂ ಸಹ ಅಪ್ಲೋಡ್ ಮಾಡ್ಬೋದು. ಆದರೆ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ನಲ್ಲೇ ಮಾಡಬೇಕು. ನೆಕ್ಸ್ಟ್ ನೋಡೋದಾದರೆ, ದ ಅಸೈನ್ಮೆಂಟ್ಸ್ ಪೋರ್ಟಲ್ ವಿಲ್ ನಾಟ್ ಅಲೌ ಸ್ಟೂಡೆಂಟ್ಸ್ ಟು ಸಬ್ಮಿಟ್ ಅಸೈನ್ಮೆಂಟ್ಸ್ ಆಫ್ಟರ್ ದ ಡೆಡ್ಲೈನ್ ಡೇಟ್, ನೋ ಫರ್ದರ್ ಎಕ್ಸ್ಟೆನ್ಷನ್ ಈಸ್ ಅಲೌಡ್ ಅಂತ ಇದ್ದಾರೆ. ಅಂದರೆ ಇದೇನು ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ ಅದ್ರ ಒಳಗಡೆ ನೀವು ಅಪ್ಲೋಡ್ ಮಾಡಬೇಕು. ಆ ನಂತರ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಇಫ್ ಸ್ಟೇಜಸ್ ಆರ್ ಮೆನ್ಷನ್ಡ್ ಇನ್ ದ ಕ್ವಶನ್ ಪೇಪರ್, ಕೈಂಡ್ಲಿ ಸ್ಕ್ಯಾನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇನ್ ಅ ಸಿಂಗಲ್ PDF ಫೈಲ್ ಆ್ಯಂಡ್ ಅಪ್ಲೋಡ್ ಇಟ್ ಅಂತ ಹೇಳಿದ್ದಾರೆ. ಓಕೆ, ಆವಾಗಲೇ ನಾನು ಹೇಳಿದೆ ನಿಮ್ಮ ಫ್ರಂಟ್ ಪೇಜ್ ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲಿ ಸ್ಟೇಜ್ ಅಂತ ಇತ್ತು. ಓಕೆ, ಅದನ್ನೇ ಇಲ್ಲಿ ಮತ್ತೆ ಹೇಳಿದ್ದಾರೆ ಅವರು. ಓಕೆ, ನಿಮಗೆ ಕ್ವಶನ್ ಪೇಪರ್ನಲ್ಲಿ ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಕೊಟ್ಟಿದ್ದರೆ ಅದನ್ನೇನು ಹೇಳಿದ್ದಾರೆ, ಕೈಂಡ್ಲಿ ನೋಡಿ ಇನ್ನೂ ಓದ್ತೀನಿ, ಕೈಂಡ್ಲಿ ಸ್ಕ್ಯಾನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇನ್ ಅ ಸಿಂಗಲ್ PDF ಫೈಲ್ ಆ್ಯಂಡ್ ಅಪ್ಲೋಡ್ ಇಟ್. ಅಂದರೆ ಎರಡೂ ಸ್ಟೇಜ್ಗಳನ್ನು, ಅಂದರೆ ಫಸ್ಟ್ ಸ್ಟೇಜ್ನಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳಿರ್ತವೆ, ಆ ಆನ್ಸರ್ ಬರೆದಂತಹ ಅಸೈನ್ಮೆಂಟ್ PDF ಮತ್ತು ಏನು ಸೆಕೆಂಡ್ ಸ್ಟೇಜ್ನಲ್ಲಿ ಕ್ವಶನ್ಗಳಿಗೆ ಏನು ಆನ್ಸರ್ ಬರೆದಿರ್ತೀರ ಆ ಎರಡೂ ಸ್ಟೇಜ್ಗಳನ್ನ ಒಂದೇ PDF ಫೈಲ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸ್ಟೇಜ್ 1ಗೆ ಬೇರೆ PDF, ಸ್ಟೇಜ್ 2ಗೆ ಬೇರೆ PDF ಮಾಡಬಾರ್ದು. ಎರಡೂ ಸ್ಟೇಜನ್ನು ಒಂದೇ PDF ಮಾಡಿ ಆ ಒಂದೇ PDF ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನಿದ್ದಾರೆ ಅಂತಂದರೆ, ಇಫ್ ಯು ವಾಂಟ್ ಟು ವೆರಿಫೈ ಯುವರ್ ಅಪ್ಲೋಡೆಡ್ ಅಸೈನ್ಮೆಂಟ್ PDF ಫೈಲ್, ಚೆಕ್ ಇಟ್ ಬಿಫೋರ್ ದ ಅಪ್ರೂವಲ್ ಆಫ್ ಯುವರ್ ಅಸೈನ್ಮೆಂಟ್ಸ್ ಅಂತ ಹೇಳಿ. ಓಕೆ, ಅಂದರೆ ನೀವು ಅಪ್ಲೋಡ್ ಮಾಡಿರುವಂತಹ PDF ಫೈಲು ಕರೆಕ್ಟಾಗಿ ಇದೆಯೋ ಇಲ್ವೋ ನೀವು ವೆರಿಫೈ ಮಾಡಬೇಕಂತಿದ್ರೆ ನಿಮ್ಮ ಲೆಕ್ಚರರ್ಗಳು ಅದನ್ನು ಅಪ್ರೂವ್ ಮಾಡೋದಕ್ಕಿಂತ ಮೊದಲೇ ನೀವು ಅದನ್ನು ವೆರಿಫೈ ಮಾಡ್ಕೋಬೇಕು. ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನ ಮತ್ತೊಮ್ಮೆ ನೀವು ಅಪ್ಲೋಡ್ ಮಾಡ್ಬೋದು.
ಓಕೆ. ಯಾವಾಗ ಮಾಡ್ಬೋದು? ಆ ಲೆಕ್ಚರ್ಗಳು ಅಂದರೆ ನಿಮ್ಮ ಇವ್ಯಾಲ್ಯೂಯೇಟರ್ಗಳು ಅದನ್ನು ಅಪ್ರೂವ್ ಮಾಡೋಕ್ಕಿಂತ ಮೊದಲೇನೆ. ಓಕೆ. ಅದನ್ನ ಅಪ್ರೂವ್ ಮಾಡಿದ ಮೇಲೆ ಅಲ್ಲಿ ಹೇಗೆ ಬರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಿದೆಯಪ್ಪ ಅಂತಂದರೆ, ಡು ನಾಟ್ ಸಬ್ಮಿಟ್ ಹಾರ್ಡ್ ಕಾಪಿ ಟು ದ ಯೂನಿವರ್ಸಿಟಿ ಅಂತ ಇದ್ದಾರೆ. ಓಕೆ. ಅಂದರೆ ನೀವೇನು ಪೇಪರ್ನಲ್ಲಿ ಬರೆದಿರ್ತೀರಲ್ಲ, ಆ ಪೇಪರ್ ಬುಕ್ಲೆಟನ್ನು, ಓಕೆ, ಅದೇನು ಅಸೈನ್ಮೆಂಟ್ ಬುಕ್ಲೆಟನ್ನು, ಹಾರ್ಡ್ ಕಾಪಿಯನ್ನು ನೀವು ಯೂನಿವರ್ಸಿಟಿಗೆ ಪೋಸ್ಟ್ ಮುಖಾಂತರ ಕಳಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಓಕೆ. ಮೊದಲಿಗೆ ಅದನ್ನೆಲ್ಲ ಪೋಸ್ಟ್ ಮಾಡಬೇಕಂತೇಳಿ ರೂಲ್ಸ್ ಇತ್ತು. ಅದನ್ನು ತಪ್ಪಿಸ್ಲಿಕ್ಕೇ ಅವ್ರೇನು ಮಾಡಿದ್ದಾರೆ, PDF ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ. ಸೊ ಹಾಗಾಗಿ ನೀವು ಆ ಅಸೈನ್ಮೆಂಟ್ ಬುಕ್ಲೆಟನ್ನು ಅಂದರೆ ಹಾರ್ಡ್ ಕಾಪಿಯನ್ನು ಯೂನಿವರ್ಸಿಟಿಗೆ ಪೋಸ್ಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ನೀವು PDF ಮಾಡಿ ಅಪ್ಲೋಡ್ ಮಾಡಿದರೆ ಮುಗೀತು. ಓಕೆ. ಆಮೇಲೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ನಿಮಗೇನಾದರೂ ಕಷ್ಟ ಆದರೆ ಈ ಒಂದು ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಈ ಒಂದು ನಿಮ್ಮ ಡೌಟ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆ. ಆ ನಂತರ ಇಲ್ಲಿ ನೋಡ್ಬೋದು ನೀವು ಅಸೈನ್ಮೆಂಟ್ ಕ್ವಶನ್ಗಳು ಎಲ್ಲಿ ಸಿಗ್ತವೆ ಅಂತ ನೋಡೋದೀಗ. ಓಕೆ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಕೋರ್ಸ್ ಅಂತ ಇದೆ, ನಿಮ್ಮ ಬಯಾಲಜಿ ಆಫ್ ಕೋಆರ್ಡಿನೇಟ್ಸ್ ಅಂತ ಇದೆ. ಓಕೆ. ಈ PDF ಅಲ್ಲಿ ನಿಮಗೆ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಸೊ ಇದನ್ನು ಈ ಒಂದು ಏನು ಡೌನ್ಲೋಡ್ ಮಾರ್ಕ್ ಇದೆ ನೋಡಿ, ಇದನ್ನು ಒತ್ತುವ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಜಸ್ಟ್ ನೋಡ್ತೀನಪ್ಪ ಅಂದರೆ ಈ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದನ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು. ಈ ಥರ ನಿಮಗೆ ಡೌನ್ಲೋಡ್ ಆಗಿ ಅದು ಬರುತ್ತೆ. ಓಕೆ. ನೋಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಝುವಾಲಜಿ ಇದೆ, ಆನ್ಸರ್ ಆಲ್ ದ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಓಕೆ. ಇಲ್ಲಿ ಕೋರ್ಸ್ ಹೆಸರು ಕೊಟ್ಟಿರ್ತಾರೆ. ಆಮೇಲೆ ನಮಗೆ ಇಲ್ಲಿ 4 ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ಇದೆ, ಟೋಟಲು 20 ಮಾರ್ಕ್ಸ್ ಅಂತ ಇದೆ. ಓಕೆ. ಇದು ಕೆಲವೊಬ್ಬರಿಗೆ ಸ್ಟೇಜ್ 1 ಅಂತ ಇರ್ಬೋದು. ಓಕೆ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಸ್ಟೇಜ್ 2 ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳು ಇರ್ಬೋದು. ಈ ಥರ ಸ್ಟೇಜ್ 1 ಸ್ಟೇಜ್ 2 ಕೊಟ್ಟಿದ್ದರೆ ಎರಡೂ ಸ್ಟೇಜ್ಗಳಲ್ಲಿರುವ ಕ್ವಶನ್ಗಳಿಗೆ ಒಂದೇ PDF ಆನ್ಸರ್ ಮಾಡಿ ಅದು ಒಂದೇ PDF ನೀವು ಅಪ್ಲೋಡ್ ಮಾಡಬೇಕು, ಆವಾಗಲೇ ಹೇಳಿದ ಹಾಗೆ. ಓಕೆ. ಇಲ್ಲಿ ನಮಗೆ ಯಾವುದೇ ಥರದಂಥ ಸ್ಟೇಜ್ 1 ಸ್ಟೇಜ್ 2 ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು 4 ಕ್ವಶನ್ಗಳಿಗೆ ಒಂದೇ PDF ಆನ್ಸರ್ ಮಾಡಿ ನಾವು ಸೆಂಡ್ ಮಾಡ್ಬೋದು. ಓಕೆ. ಆ ನಂತರ ಮತ್ತೆ ಇಲ್ಲಿ ಬ್ಯಾಕ್ ಬರ್ತೀನಿ. ಇದು ಕ್ವಶನ್ಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಯಿತು. ಓಕೆ. ಆ ನಂತರ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ, ಓಕೆ, ಇಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿ ನನಗೆ ಇಲ್ಲಿ ಮಾಡಿಫೈ ಸಬ್ಮಿಷನ್ ಅಂತ ಇದೆ. ಓಕೆ. ನನಗೆ ಯಾಕೆ ಹೀಗೆ ಬಂದಿದೆಪ್ಪ ಅಂತಂದರೆ ನಾನು ಆಲ್ರೆಡಿ ನನ್ನ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿದ್ದೀನಿ. ಈ ವಿಡಿಯೋಗೋಸ್ಕರ ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ತೋರಿಸ್ತಿದ್ದೀನಿ. ಓಕೆ. ಸೊ ಇಲ್ಲಿ ಏನು ಸಬ್ಜೆಕ್ಟ್ ಅಂತ ಇದೆ ನೋಡಿ, ಇಲ್ಲಿ ಏನು ಸಬ್ಜೆಕ್ಟ್ ಅಂತ ಇದೆ ಅದರ ಕೆಳಗಡೆ ಇದು ಇಲ್ಲಿ ಏನಿದೆ ನೋಡಿ, ಇದು ಬ್ಲ್ಯಾಂಕ್ ಇರುತ್ತೆ. ಓಕೆ. ಅಂದರೆ ಇದು ಖಾಲಿ ಇರುತ್ತೆ. ಈ ಪೋರ್ಷನ್ ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಖಾಲಿ ಇರುತ್ತೆ. ಇಲ್ಲಿ ನೀವು ಏನನ್ನು ತುಂಬಬೇಕಪ್ಪ ಅಂತಂದರೆ ನಿಮ್ಮ ಸಬ್ಜೆಕ್ಟ್ ಹೆಸರು ಏನಿದೆ ಅದನ್ನು ತುಂಬಿ. ಇಲ್ಲಿ ನನ್ನ ಸಬ್ಜೆಕ್ಟ್ ಕೋಡು MZDSC ಅಂತಿದೆ, 2.1 ಬಯಾಲಜಿ ಆಫ್ ಕೋಆರ್ಡಿನೇಟ್ಸ್ ಅಂತ ಇದೆ. ಇದು ನನ್ನ ಸಬ್ಜೆಕ್ಟ್ ಇದೆ. ಸೊ ಹಾಗಾಗಿ ನಾನು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿದ್ದೀನಿ. ಓಕೆ. ಆ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ. ಓಕೆ. ಇಲ್ಲಿ ಏನಿದೆ ಡಿಸ್ಕ್ರಿಪ್ಷನ್ ಅಂತ ಇದೆ ಇಲ್ಲಿ, ಹೌದಾ. ಈ ಡಿಸ್ಕ್ರಿಪ್ಷನಲ್ಲಿ ನೀವು ನಿಮಗೆ ಏನಾದರೂ ಲೆಕ್ಚರ್ಗಳಿಗೆ ಹೇಳಬೇಕು ಅಂತ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈ ಅಸೈನ್ಮೆಂಟಲ್ಲಿ ನಾನು ಏನೇನು ಬರೆದಿದ್ದೀನಿ, ಓಕೆ, ಅದನ್ನು ನೀವು ಹೇಳಬೇಕು ಅಂತಿದ್ರೆ ಇಲ್ಲಿ ನಿಮ್ಮ ಕ್ವಶನ್ಗಳನ್ನೇ ಬರಿಬೋದು ಅಥವಾ ನಿಮ್ಮ ಟಾಪಿಕ್ಗಳನ್ನ ಬರಿಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಬರ್ದೀನಪ್ಪ ಅಂತಂದರೆ ಡಿಸ್ಕ್ರೈಬ್ ದಿ ಥರ್ಮಲ್ ಫೋಸೆ ಆ್ಯಂಡ್ ಆರ್ಕಿಡ್ ಇನ್ ರೆಪ್ಟೈಲ್ಸ್ ವಿತ್ ಎಕ್ಸಾಂಪಲ್. ಓಕೆ. ಈ ಟಾಪಿಕ್ ಬಗ್ಗೆ ನಾನು ಬರೆದಿದ್ದೀನಿ. ಆಮೇಲೆ ಜನರಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಕಿನ್ ಇನ್ ಮ್ಯಾಮಲ್ಸ್, ಈ ಟಾಪಿಕ್ ಬಗ್ಗೆ ಬರೆದಿದ್ದೀನಿ. ಓಕೆ. ಈ ಥರ ನೀವು ಏನೇನು ನಿಮ್ಮ ಏನು ಅಸೈನ್ಮೆಂಟಲ್ಲಿ ಬರೆದಿರ್ತೀರ ಆ ಒಂದು ಏನು ಮ್ಯಾಟರ್ ಇದೆ ಅದನ್ನು ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರಿಬೋದು. ಓಕೆ. ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ನನಗೆ ಬಯಾಲಜಿ ಆಫ್ ಕೋಆರ್ಡಿನೇಟ್ಸ್ ಅಂತ ಇದೆ. ಓಕೆ. ಈ ಪೇಜ್ ನಿಮಗೆ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ ಇದು. ಓಕೆ. ಯಾಕಂದರೆ ನೀವು ಫಸ್ಟ್ ಟೈಮ್ ಸಬ್ಮಿಟ್ ಮಾಡ್ತಿದ್ದೀರಪ್ಪ ಅಂತಂದರೆ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ. ನಾನು ಆಲ್ರೆಡಿ ಸಬ್ಮಿಟ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಬಯಾಲಜಿ ಆಫ್ ಕೋಆರ್ಡಿನೇಟ್ಸ್ ಅಂತ ಇದೆ. ಓಕೆ. ಇದು ನಿಮಗೆ ಬ್ಲ್ಯಾಂಕ್ ಇರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಹೌದಾ. ಚೂಸ್ ಫೈಲ್ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು ಮ್ಯಾಕ್ಸಿಮಮ್ ಸೈಜು 200 MB ಇದೆ. ಅಂದರೆ ನೀವು ಮಾಡಿರುವಂಥ PDF ಏನು ಫೈಲ್ ಸೈಜ್ ಇದೆ ನೋಡಿರಿ, ಅದು 200
MB ಕಡಿಮೆ ಇರಬೇಕು. ಓಕೆ, ನೀವು ಮೊದಲನೇ ಬಾರಿಗೆ ಅಪ್ಲೋಡ್ ಮಾಡ್ತಿದ್ದೀರಪ್ಪ ಅಂತಂದರೆ ಇದನ್ನು ನೀವು ಕ್ಲಿಕ್ ಮಾಡಬೇಕು, ಏನು ಚೂಸ್ ಫೈಲ್ ಅನ್ನುವಂಥದ್ದು. ಓಕೆ, ನಾನು ಸಹ ಇದನ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಚೂಸ್ ಫೈಲನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಓಕೆ, ನಾನು ಫಾರ್ ಎಕ್ಸಾಂಪಲ್ ಈ ಫೈಲ್ಸನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಫೈಲನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಏನು ಈ ಥರ ನೀವು ನಿಮ್ಮ PDF ಯಾವ ಫೋಲ್ಡರ್ನ ಸೆಲೆಕ್ಟ್ ಮಾಡಿದ್ದೀರಿ ನೋಡಿರಿ, ಎಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ ಆ ಥರ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಹುಡುಕಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಂದು ಬಯೋಲಜಿ ಆಫ್ ಕಾರ್ಡೇಟ್ಸ್ ಅನ್ನುವಂಥದ್ದು. ಓಕೆ, ಇಲ್ಲಿ ನೋಡಿ ನನಗೆ ಡೈರೆಕ್ಟಾಗಿ ಅದು ಸಿಕ್ತು. ಓಕೆ, ಯಾಕಪ್ಪ ಅಂತಂದರೆ ನಾನು ಬಯೋಲಜಿ ಆಫ್ ಕಾರ್ಡೇಟ್ಸ್ ಅಂತೇಳಿ ಆವಾಗಲೇ ನಿಮಗೆ ಹೆಸರು ಕೊಟ್ಟಿದ್ದೆ ನಾನು. ಓಕೆ, ಈ ಥರ ನೀವು ಹೆಸರನ್ನು ಕೊಟ್ಟರೆ ಈಸಿಯಾಗಿ ಸಿಗುತ್ತೆ. ಸೊ ಈ ಬಯೋಲಜಿ ಆಫ್ ಕಾರ್ಡೇಟ್ಸ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತಪ್ಪ ಅಂತಂದರೆ ಆವಾಗಲೇ ನಿಮಗೆ ನಿಮ್ಮ ಏನು ಮೊಬೈಲ್ನಲ್ಲಿ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ. ಓಕೆ, ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಯಾವ PDF ಅನ್ನು ಸೆಲೆಕ್ಟ್ ಮಾಡಿರ್ತೀರ ಅದರ ಹೆಸರು ಇಲ್ಲಿ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು PDF ಹೆಸರು ಬಯೋಲಜಿ ಆಫ್ ಕಾರ್ಡೇಟ್ಸ್ ಅಂತ ಕೊಟ್ಟಿದ್ದೆ, ಅದೇ ಹೆಸರು ನನಗಿಲ್ಲಿ ಬಂದಿದೆ. ಹೌದಾ, ಆ ನಂತರ ಏನು ಮಾಡಬೇಕು, ಇಲ್ಲಿ ನನಗೇನಿದೆ ಅಪ್ಡೇಟ್ ಅಂತ ಕಾಣ್ತಿದೆ. ಹೌದಾ, ಇಲ್ಲಿ ನನಗೆ ಅಪ್ಡೇಟ್ ಅಂತ ಕಾಣ್ತಿದೆ. ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ಇದನ್ನು ಸಬ್ಮಿಟ್ ಮಾಡಿದ್ದೇನೆ, ಹಾಗಾಗಿ ನನಗಿಲ್ಲಿ ಅಪ್ಡೇಟ್ ಅಂತ ಕಾಣ್ತಿದೆ. ನಿಮಗಿಲ್ಲಿ ಏನಿರುತ್ತಪ್ಪ ಅಂತಂದರೆ ಸಬ್ಮಿಟ್ ಅಂತ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ, ಮತ್ತು ಇನ್ನೊಂದು ಆಪ್ಷನ್ನು ರೀಸೆಟ್ ಅಂತ ಇರುತ್ತೆ. ಓಕೆ, ನೀವು ಯಾವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂತಂದರೆ ಈ PDF ಫೈಲನ್ನು ಸೆಲೆಕ್ಟ್ ಮಾಡಿದ ಮೇಲೆ ಈ ಸಬ್ಮಿಟ್ ಅಂತ ಏನು ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನನಗಿಲ್ಲಿ ಅಪ್ಡೇಟ್ ಅಂತ ಕಾಣ್ತಿದೆ, ಇದನ್ನು ಯಾಕಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಇನ್ನೊಮ್ಮೆ ನಾನು ನಿಮಗೆ ಅಪ್ಡೇಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಈ ಥರ ನಿಮಗೆ ಇದು ಬಫರಿಂಗ್ ಆಗುತ್ತೆ. ಓಕೆ, ಈ ಲೋಡ್ ಆಗುವಾಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನಲ್ಲಿರುವ ಬ್ಯಾಕ್ ಬಟನನ್ನು ಒತ್ತಬೇಡಿ. ಓಕೆ, ಅಪ್ಲೋಡ್ ಆಗುವಾಗೂ ವೇಟ್ ಮಾಡಿ. ಆಮೇಲೆ ನಿಮ್ಗೆ ಏನು ಬರುತ್ತಪ್ಪ ಅಂತಂದರೆ ಈ ರೀತಿ ನೀವು ಸಬ್ಮಿಟ್ ಬಟನ್ ಒತ್ತಿರ್ತೀರಲ್ಲ, ಆಮೇಲೆ ನಿಮಗೆ ಅಸೈನ್ಮೆಂಟ್ ಹ್ಯಾಸ್ ಬೀನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಈ ರೀತಿ ಬರೋವರೆಗೂ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಬ್ರ್ಯಾಕ್ ಬರಬೇಡಿ. ಓಕೆ, ಅಸೈನ್ಮೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಈ ಓಕೆ ಬಟನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನಂತ ಬರುತ್ತಪ್ಪ ಅಂತಂದರೆ ಸಬ್ಮಿಟೆಡ್ ಅಂತ ಬರುತ್ತೆ ನಿಮಗೆ. ಓಕೆ, ಮೊದಲಿಗೆ ನಿಮಗೆ ಇಲ್ಲಿ ಪೆಂಡಿಂಗ್ ಅಂತ ಇತ್ತಲ್ವಾ, ಸೊ ಇಲ್ಲಿ ನಿಮಗೆ ಆಮೇಲೆ ಇಲ್ಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಓಕೆ, ಆಮೇಲೆ ಇದನ್ನು ಯಾವಾಗ ನಿಮ್ಮ ಲೆಕ್ಚರರ್ಗಳು ನೋಡಿ ಚೆಕ್ ಮಾಡ್ತಾರೆ ನೋಡ್ರಿ, ಆವಾಗ ನಿಮಗೆ ಅಪ್ರೂವ್ಡ್ ಅಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸಲ ತೋರಿಸ್ತೀನಿ ನಿಮಗೆ ಹೇಗೆ ಅಪ್ರೂವ್ಡ್ ಅಂತ ಬರುತ್ತೆ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ಈ ರೀತಿ ಅಪ್ರೂವ್ಡ್ ಅಂತ ಬರುತ್ತೆ. ಈ ರೀತಿ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಅಂತ ಬಂದಮೇಲೆ ಅಂದರೆ ನಿಮಗೆ ಮಾರ್ಕ್ಸನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಅರ್ಥ. ಅಪ್ರೂವ್ಡ್ ಅಂತ ಕೊಟ್ಟ ಮೇಲೆ ನೀವು ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಅಂದರೆ PDF ಮತ್ತೊಮ್ಮೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ನೀವು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಅಂದರೆ ಸರಿಯಾದದನ್ನು ಅಪ್ಲೋಡ್ ಮಾಡಿದ್ದೀನೋ ಇಲ್ವೋ ಅಂತ ಡೌಟ್ ಇದ್ದರೆ ಅದನ್ನು ಮೊದಲೇ ನೀವು ವೆರಿಫೈ ಮಾಡ್ಕೋಬೋದು. ಸರಿಯಾದ ಸಬ್ಜೆಕ್ಟ್ಗೆ ಸರಿಯಾದ PDF ಫೈಲನ್ನೇ ಅಪ್ಲೋಡ್ ಮಾಡಿದ್ದೀನೋ ಇಲ್ವೋ ಅಂತೇಳಿ ಅದನ್ನು ವೆರಿಫೈ ಮಾಡ್ಕೋಬೋದು. ಯಾವಾಗ ಮಾಡ್ಕೋಬೋದು? ಅಪ್ರೂವ್ಡ್ ಅಂತ ಬರೋದಕ್ಕಿಂತ ಮೊದಲೇ. ಹಾಗಾದರೆ ವೆರಿಫೈ ಹೇಗೆ ಮಾಡ್ಕೊಳ್ಳೋದು ಅದನ್ನು ನೋಡೋಣ ಈಗ. ಓಕೆ, ಸೊ ಈಗ ಬಯೋಲಜಿ ಆಫ್ ಕಾರ್ಡೇಟ್ಸನ್ನು ಅಪ್ಲೋಡ್ ಮಾಡಿದ್ದೆ, ಇದರ ಮೇಲೆ ಮತ್ತೊಮ್ಮೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಓಕೆ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಇಲ್ಲಿ ಏನು ಕಾಣ್ತಿದೆಯಪ್ಪ ಅಂತಂದರೆ ನೀವು ಅಪ್ಲೋಡ್ ಮಾಡಿರುವಂತಹ PDF ಫೈಲ್ನ ಹೆಸರು ಕಾಣ್ತಿದೆ. ಓಕೆ, ಆಮೇಲೆ ಇಲ್ಲಿ ನೀವು ನೋಡ್ಬೋದು ಇದು ಏನಿದೆಪ್ಪ ಅಂತಂದರೆ ಒಂದು ಐಕಾನ್ ಇದೆ, ಆಮೇಲೆ ಇಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಒಂದು ಐಕಾನ್ ಇದೆ. ಅಂದರೆ ನೀವು ಏನನ್ನು ಅಪ್ಲೋಡ್ ಮಾಡಿರ್ತೀರ ನಿಮ್ಮ ಫೈಲನ್ನು ನೀವು ಜಸ್ಟ್ ನೋಡ್ಕೋಬೋದು ಅಥವಾ ಒಂದು ಡೌನ್ಲೋಡನ್ನು ಮಾಡ್ಬೋದು. ಓಕೆ, ಸೊ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೇವೋ ಇಲ್ವೋ ಅಂಥೇಳಿ ನಾವು ಒಂದು ಸಲ ನೋಡಿಬಿಡೋಣ. ಓಕೆ, ಈ ಐಕಾನ್ ಮೇಲೆ ನಾನು ಒಮ್ಮೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದೆ. ಅದು ಒಂದು ಸ್ವಲ್ಪ ಡೌನ್ಲೋಡ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ, ಸ್ವಲ್ಪ ವೇಟ್ ಮಾಡಿ.
ಓಕೆ, ನೀವು ಇಲ್ಲಿ ನೋಡ್ಬೋದು ಈಗ ಇದು ಡೌನ್ಲೋಡ್ ಆಗಿದೆ. ನಾನು ಅಪ್ಲೋಡ್ ಮಾಡಿದ್ದು ಸಹ ಬಯಾಲಜಿ ಆಫ್ ಕಾರ್ಡೇಟ್ಸ್ ಅನ್ನುವಂತಹ ಸಬ್ಜೆಕ್ಟ್ದು ಇಲ್ಲಿ ಅಪ್ಲೋಡ್ ಆಗಿರೋದು ಸಹ ಅದೇ. ನೀವು ಈ ಥರ ಕರೆಕ್ಟಾಗಿ ಅಪ್ಲೋಡ್ ಆಗಿದ್ದು ಇಲ್ಲೋ ಅಂತೇಳಿ ಈ ಥರ ಸ್ಕ್ರೋಲ್ ಮಾಡಿ ನೋಡ್ಕೋಬೋದು ನೀವು. ಓಕೆ, ಆಮೇಲೆ ಇನ್ನೊಂದು ಈ ಥರ ರಿಯಲ್ ಇಮೇಜ್ ಅಂದರೆ ಸ್ಕ್ಯಾನ್ ಮಾಡುವಾಗ ಯಾವುದೇ ಫಿಲ್ಟರನ್ನು ಹಾಕದೆ ರಿಯಲ್ ಇಮೇಜ್ ಏನಿರುತ್ತೆ ನೋಡಿರಿ, ಒರಿಜಿನಲ್ ಇಮೇಜ್ ಅದೇ ರೀತಿಯಾಗಿ ಅಪ್ಲೋಡ್ ಮಾಡಿ. ಯಾಕಂದರೆ ಈ ಪೆನ್ಸಿಲ್ ಇಂದ ಏನು ಡ್ರಾ ಮಾಡಿರ್ತೀರ ಅದು ಸಹ ನೀವು ಪೆನ್ಸಿಲಿಂದನೇ ಡ್ರಾ ಮಾಡಿದ್ದೀರಾ ಅಂಥೇಳಿ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಾಂತಂದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದರೆ ಇದನ್ನು ಯಾರೋ ಜೆರಾಕ್ಸ್ ಮಾಡಿದ್ದು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅಂತಲೂ ಸಹ ಅವರು ಅನ್ಕೋಬೋದು. ಓಕೆ, ಸೊ ಹಾಗಾಗಿ ಒರಿಜಿನಲ್ ಅಪ್ಲೋಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಕಲರ್ಸ್ ಪೆನ್ಸಿಲನ್ನು ಯೂಸ್ ಮಾಡಿರ್ತೀರ ಡ್ರಾಯಿಂಗ್ ತೆಗಿಲಿಕ್ಕೆ, ಇಲ್ಲ ಸ್ಕೆಚ್ ಪೆನ್ಗಳನ್ನ ಯೂಸ್ ಮಾಡಿರ್ತೀರ. ಸೊ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದಕ್ಕಿಂತ ಒರಿಜಿನಲ್ ಅಪ್ಲೋಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಸಜೆಷನ್. ಓಕೆ, ಈ ಥರ ನಾವು ಅಪ್ಲೋಡ್ ಮಾಡಿದ್ದು ಸಬ್ಜೆಕ್ಟು ಮತ್ತು ಅಂದರೆ ನಾವು ಕರೆಕ್ಟಾದ ಸಬ್ಜೆಕ್ಟ್ಗೆ ನಾವು ಅಪ್ಲೋಡ್ ಮಾಡಿರೋ PDF ಫೈಲು ಸರಿಯಾಗಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ಇಲ್ಲಿ ಮೇಲ್ಗಡೆ ಇರುವಂತಹ ಈ ಏನು ಕ್ರಾಸ್ ಮಾರ್ಕ್ ಇದೆ ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಎಷ್ಟು ಬಂದಿದೆ. ಓಕೆ, ಒಂದು ವೇಳೆ ನೀವೇನಾದರೂ ತಪ್ಪಾದ PDF ಫೈಲನ್ನು ಅಪ್ಲೋಡ್ ಮಾಡಿದರೆ, ಓಕೆ ಅಪ್ಲೋಡ್ ಮಾಡಿದರೆ ನೀವು ಇಲ್ಲಿ ಏನು ಕಾಣ್ತಿದೆ ನೋಡಿರಿ ಅಪ್ಡೇಟ್ ಅಂಥೇಳಿ, ಇದನ್ನು ಒತ್ತುವ ಮುಖಾಂತರ ನೀವು ಅಪ್ಡೇಟ್ ಮಾಡ್ಕೋಬೋದು. ಅಂದರೆ ಅದಕ್ಕಿಂತ ಮುಂಚೆ ಈ ಚೂಸ್ ಫೈಲ್ ಅಂತ ಹೊಡೆದು ಸರಿಯಾದ PDF ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಅಪ್ಡೇಟ್ ಅಂತ ಕೊಟ್ಟರೆ ಆವಾಗಲೇ ನಿಮಗೆ ತೋರಿಸ್ದಂಗೆ ಯುವರ್ PDF ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂತಂದರೆ ನಿಮಗೆ ಸರಿಯಾಗಿ ನೀವು ಅಪ್ಲೋಡ್ ಮಾಡಿದರೆ ಆವಾಗಲೇ ತೋರಿಸ್ದಂಗೆ ಈ ರೀತಿಯಾಗಿ ಅಪ್ರೂವ್ಡ್ ಅಂಥೇಳಿ ಬರುತ್ತೆ. ಓಕೆ, ಒಂದು ವೇಳೆ ರಿಜೆಕ್ಟ್ ಆಗಿದ್ದರೆ ಅಂದರೆ ನೀವೇನಾದರೂ ತಪ್ಪಾದ PDF ಅನ್ನು ಅಪ್ಲೋಡ್ ಮಾಡಿದರೆ ಅಥವಾ ಕೆಲವೊಂದು ಸತಿ ಆ ಕ್ವಶನ್ ಪೇಪರನ್ನೇ ಹೊಳ್ಳಿ ಅಪ್ಲೋಡ್ ಮಾಡಿರ್ತಾರೆ, ಆವಾಗ ಅದು ರಿಜೆಕ್ಟ್ ಆಗುತ್ತೆ. ಓಕೆ, ಹಾಗೆ ರಿಜೆಕ್ಟ್ ಆದಾಗ ಯಾವ ರೀತಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಯಾವ ರೀತಿ ಅಂತಂದರೆ ಡಿಯರ್ KSOU ಸ್ಟೂಡೆಂಟ್ ಯುವರ್ ಅಸೈನ್ಮೆಂಟ್ ಈಸ್ ರಿಜೆಕ್ಟೆಡ್. ಓಕೆ, ಡಿಯರ್ KSOU ಸ್ಟೂಡೆಂಟ್ ಯುವರ್ ಅಸೈನ್ಮೆಂಟ್ ಈಸ್ ರಿಜೆಕ್ಟೆಡ್ ಅಂಥೇಳಿ ಒಂದು ನಾರ್ಮಲ್ ಮೆಸೇಜು ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ನೀವು ಮತ್ತೊಮ್ಮೆ KSOU ಆ್ಯಪನ್ನು ವಿಸಿಟ್ ಮಾಡಿ ಅಂಥೇಳಿ, ಅಂದರೆ ಡಿಯರ್ KSOU ಸ್ಟೂಡೆಂಟ್ ಯುವರ್ ಅಸೈನ್ಮೆಂಟ್ ಈಸ್ ರಿಜೆಕ್ಟೆಡ್ ವಿಸಿಟ್ KSOU ಆ್ಯಪ್ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಆವಾಗ ಮತ್ತೊಮ್ಮೆ ನೀವು ವಿಸಿಟ್ ಮಾಡಿ ಏನು ತಪ್ಪಾಗಿದೆ ಅದನ್ನು ನೋಡಿಕೊಂಡು ಮತ್ತೊಮ್ಮೆ ಅಸೈನ್ಮೆಂಟ್ ಬರೋದು, ನೀವು ಮತ್ತೊಮ್ಮೆ ಆ ಒಂದು ಅಸೈನ್ಮೆಂಟನ್ನು ಅಪ್ಡೇಟ್ ಮಾಡ್ಬೋದು ಈ ರೀತಿಯಾಗಿ. ಓಕೆ, ಈ ಆಪ್ಷನ್ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಬೋದು. ಹಾಗಾದರೆ ಇಲ್ಲಿವರೆಗೆ ಹೇಳಿದ್ದೆಲ್ಲ ನಾವು ಹೇಗೆ ಅಸೈನ್ಮೆಂಟ್ಗಳನ್ನ ಬರೆಯೋದು, ಹೇಗೆ ಸ್ಕ್ಯಾನ್ ಮಾಡೋದು, ಓಕೆ ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತೆಲ್ಲ ಹೇಳಿದೆ ನಾನು. ಓಕೆ, ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಸುಮಾರು ವಿಡಿಯೋಗಳು ಸಿಗ್ತವೆ. ಅವೆಲ್ಲ ಕೇವಲ ಒಂದು 7-8ರಿಂದ ಭಾಳ ಆದರೆ 10 ನಿಮಿಷ ಇರುತ್ತೆ. ಓಕೆ, ನಾನು ಇಲ್ಲಿವರೆಗೂ ಯಾವುದೇ ಒಂದು ಪಾಯಿಂಟನ್ನು ಬಿಡಲಾರದೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನಿಮಗೆ ಇನ್ನೇನಾದರೂ ಸಜೆಷನ್ಸ್ ಇದ್ದರೆ ಅಂದರೆ ಈ ರೀತಿಯೂ ನೀವು ಅಪ್ಲೋಡ್ ಮಾಡ್ಬೋದು ಅಂತ ಏನಾದರೂ ಸಜೆಷನ್ ಇದ್ದರೆ, ನಿಮ್ಮ ಲೆಕ್ಚರ್ಗಳು ಈ ರೀತಿ ಅಪ್ಲೋಡ್ ಮಾಡಿ ಅಂತ ಏನಾದರೂ ಬೇರೆ ನಿಯಮಗಳನ್ನು ಹೇಳಿದರೆ ಪ್ಲೀಸ್ ಕಮೆಂಟ್ನಲ್ಲಿ ಹೇಳುವ ಮುಖಾಂತರ ತಿಳಿಸಿ. ಇದರಿಂದ ಬೇರೆ ಎಲ್ಲ ಸ್ಟೂಡೆಂಟ್ಗಳಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಥ್ಯಾಂಕ್ ಯು ಅಥವಾ ಗುಡ್ ಕಂಟೆಂಟ್ ಅಥವಾ ಏನಾದರೂ ಸಜೆಷನ್ ಹೀಗೆ ಹೇಳಬೇಕಿತ್ತು ಅಂತ ಏನಾದರೂ ಅನಿಸಿದರೆ ನಿಮಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಓಕೆ, ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಇದೇ ರೀತಿಯಾಗಿ ನಾವು KSOUಗೆ ಸಂಬಂಧಪಟ್ಟಂತೆ ಅಂದರೆ ಎಕ್ಸಾಮ್ ಫೀ ಪೇಮೆಂಟನ್ನು ಹೇಗೆ ಮಾಡೋದು, ಆಮೇಲೆ ಅಡ್ಮಿಷನ್ ರಿನ್ಯೂವಲ್ ಹೇಗೆ ಮಾಡೋದು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಇಯರನ್ನು ಕಂಪ್ಲೀಟ್ ಮಾಡಿರ್ತೀರ, ಅಂದರೆ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ ಕಂಪ್ಲೀಟ್ ಮಾಡಿರ್ತೀರ, ಮತ್ತು ಸೆಕೆಂಡ್ ಇಯರ್ಗೆ ಅಂದರೆ ಥರ್ಡ್ ಸೆಮ್ ಅಡ್ಮಿಷನ್ ಮಾಡಬೇಕಾಗಿರುತ್ತೆ. ಆವಾಗ ಅಡ್ಮಿಷನ್ ರಿನ್ಯೂವಲ್ ಅಂತ ಬರುತ್ತೆ. ಆ ಅಡ್ಮಿಷನ್ ರಿನ್ಯೂವಲನ್ನು ಹೇಗೆ ಮಾಡೋದು ಅಂತೇಳಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿರ್ತೀವಿ. ಅದನ್ನು ಸಹ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಆಮೇಲೆ ಸೆಮಿಸ್ಟರ್ ಅಪ್ಡೇಟ್ ಸಹ ಹೇಗೆ ಮಾಡೋದು, ಅಂದರೆ ಒಂದು ಸೆಮಿಸ್ಟರನ್ನು ಮುಗಿಸಿರ್ತೀರ, ನೆಕ್ಸ್ಟ್ ನೀವು ಅಂದರೆ ಫಸ್ಟ್ನೇ ಸೆಮಿಸ್ಟರ್ ಮುಗಿಸಿದರೆ ಎರಡನೇ ಸೆಮಿಸ್ಟರ್ಗೆ ನೀವು
ನಿಮ್ಮ ಆ್ಯಪ್ನಲ್ಲಿ ನೀವು ಸೆಟ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. 2ನೇ ಸೆಮಿಸ್ಟರ್ಗೆ ಅಪ್ಡೇಟ್ ಮಾಡಬೇಕಾಗತ್ತೆ. ಅದನ್ನು ಸಹ ಹೇಗೆ ಮಾಡೋದು ಅಂತ ನಾವು ನಮ್ಮ ಚಾನಲಲ್ಲಿ ಆಲ್ರೆಡಿ ಈಗ ಅಪ್ಲೋಡ್ ಮಾಡಿದ್ದೀವಿ. ಅದಕ್ಕೆ ಒಂದು ನಾವು ಪ್ಲೇಲಿಸ್ಟನ್ನು ಮಾಡಿದ್ದೀವಿ. ಪ್ಲೇಲಿಸ್ಟ್ ಏನಪ್ಪ ಅಂತಂದರೆ ಹೌ ಟು ಅಪ್ಲೈ ಅನ್ನುವಂಥೇಳಿ ಒಂದು ಪ್ಲೇಲಿಸ್ಟ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ಆ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಈ ಎಲ್ಲ KSOUಗೆ ರಿಲೇಟೆಡ್ ಇರುವಂತಹ ಒಂದು ವಿಡಿಯೋಗಳು ನಿಮಗೆ ಸಿಗ್ತದೆ. ಓಕೆ, ಯಾವುದಾದ್ರೂ ಜಾಬ್ ನೋಟಿಫಿಕೇಷನ್ ಬಿಟ್ಟಿದ್ರೆ ಆ ಜಾಬ್ಗಳಿಗೆ ಹೇಗೆ ಅಪ್ಲೈ ಮಾಡೋದು ಆ ಥರನಾದಂಥ ವಿಡಿಯೋಗಳು ಎಲ್ಲ ಸಹ ಹೌ ಟು ಅಪ್ಲೈ ಅನ್ನುವಂತಹ ಒಂದು ಪ್ಲೇಲಿಸ್ಟ್ನಲ್ಲಿ ಸಿಗ್ತದೆ. ಓಕೆ, ಹಾಗಾದರೆ ಇದುವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.